ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಮಲಾಕಿಯನ ಗ್ರಂಥ 4ನೇ ಅಧ್ಯಾಯ ವಚನ 2. ನನ್ನ ನಾಮದಲ್ಲಿ, ಸರ್ವೇಶ್ವರನ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದರೂ ಜೀವೋದ್ಧಾರಕ, ಜೀವವನ್ನ ಉದ್ಧರಿಸುವವನು, ರಕ್ಷಿಸುವ ರಕ್ಷಕ ಎಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನೀಯುವ ಕಿರಣಗಳನ್ನ ಬೀರುವನು. ಕೊಟ್ಟಿಗೆಯಿಂದ ಹೊರಬಂದ ಕರುಗಳಂತೆ ನೀವು ಕುಣಿದು ಕುಪ್ಪಳಿಸುವಿರಿ. ನಾನು ಕಾರ್ಯತತ್ಪರನಾಗುವ ದಿನದಂದು ನೀವು ದುಷ್ಟರನ್ನು ತುಳಿದು ಬಿಡುವಿರಿ, ಅವರು ನಿಮ್ಮ ಕಾಲಡಿಯ ಧೂಳಿಯಾಗುವರು. ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಈಗ ಸೂರ್ಯ, ನೀತಿಯ ಸೂರ್ಯ. ಇವತ್ತು ಅನೇಕರು ಮುಂಜಾನೆ ಎದ್ದು ಸೂರ್ಯನ ಬಿಸಿಲಿಗೆ ಹೋಗ್ತಾರೆ. ಒಂದು ಸಹೋದರಿ ಹೇಳಿದ್ರು, ಅಕ್ಕ ನನ್ನ ಬೋನಲ್ಲಿ ಏನದು ಕ್ಯಾಲ್ಸಿಯಂ ಸಮಥಿಂಗ್ ಏನೋ ಕಮ್ಮಿ ಆಗಿದೆ, ವಿಟಮಿನ್ ಡಿ ಬರಬೇಕು, ಡಿ3 ಗೊತ್ತಿಲ್ಲ ಸರಿಯಾಗಿ. ಓಕೆ, ಅದು ಸೂರ್ಯನ ಬಿಸಿಲಿನ ಕಿರಣಗಳು ನಮ್ಮ ಶರೀರಕ್ಕೆ ತಂದು ಕೊಡುತ್ತದೆ. ಹಾಲು ವಗೈರೆ ಊಟದಿಂದ ಸಿಗುವುದಾದರೂ ಸಹ ಸೂರ್ಯನ ಕಿರಣಗಳು ಬಿಸಿಲಿನಲ್ಲಿ ಹೋಗಿ ನಿಲ್ಲಬೇಕೆಂದು, ಅದಕ್ಕಾಗಿ ಮುಂಜಾನೆ ಆ ಎಳೆ ಬಿಸಿಲಲ್ಲಿ ಹೋಗಿ ನಾನು ನಿಲ್ತೀನಿ ಅನ್ನುವ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ. ಆ ಸೂರ್ಯನ ಬಿಸಿಲಿನಿಂದ ಹೊರಟು ಬರುವ ಆ ಕಿರಣಗಳು ನಮ್ಮ ಶರೀರದಲ್ಲಿ ಅಗತ್ಯವಾದ, ಬೇಕಾದಂತಹ ಸೌಖ್ಯಕ್ಕೆ ಬೇಕಾದಂತಹ ವಿಟಮಿನ್ ಡಿ ಅನ್ನ, ಆ ಒಂದು ಎಲುಬುಗಳನ್ನ ಬಲಪಡಿಸುವ ಶಕ್ತಿ ಅನುಗ್ರಹಿಸುತ್ತದೆ. ಇದು ಪ್ರಕೃತಿಯ ನಿಯಮ, ಇದು ದೇವರ ನಿಯಮ. ಆದರೆ ಇಲ್ಲಿ ದೇವರ ವಾಕ್ಯ ಜೀವೋದ್ಧಾರಕನು ಯೇಸುವನ್ನ ಸೂರ್ಯನಿಗೆ ಹೋಲಿಕೆ ಮಾಡಿ, ಹೇಗೆ ಸೂರ್ಯನು ಉದಯಿಸಿ ಆ ಕಿರಣಗಳು ನಿಮ್ಮ ದೇಹಕ್ಕೆ, ಮನಸ್ಸಿಗೆ ಸ್ವಸ್ಥತೆಯನ್ನ, ಒಂದು ಸುಕ್ಷೇಮವನ್ನು ಉಂಟು ಮಾಡುತ್ತದೋ, ಸರ್ವೇಶ್ವರನ ನಾಮದಲ್ಲಿ ಭಯಭಕ್ತಿಯಿಂದಿರುವ ನಮಗಾದರೂ ಜೀವೋದ್ಧಾರಕನೆಂಬ ಸೂರ್ಯ. ನಮ್ಮ ಸೂರ್ಯ ಯಾರು? ನೀತಿಯ ಸೂರ್ಯ, ರಕ್ಷಣೆಯ ಸೂರ್ಯ, ಜೀವವನ್ನಿಡುವ ಸೂರ್ಯ. ಆತನು ಉದಯಿಸಿ ಆತನ ಕಿರಣಗಳಿಂದ ನಮ್ಮನ್ನ ಸೌಖ್ಯವನ್ನ ನೀಡುವರು. ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಲ್ಪಟ್ಟ ಕರುವನ್ನ ಬಿಚ್ಚಿದಾಗ ಅದು ಸಂತೋಷದಿಂದ ನೆಗೆಯುವಂತೆ, ಸೌಖ್ಯವನ್ನ ಪಡೆದುಕೊಂಡಾಗ ನಾವು ಸಂತೋಷದಿಂದ ಕುಣಿಯುವವರಾಗಿರುತ್ತೇವೆ. 18 ವರ್ಷ ಕಾಲ ಗೂನು ಬೆನ್ನಿನಿಂದ ಒಂದು ಮಹಿಳೆಯನ್ನು ಸೈತಾನನು ಕಟ್ಟಿ ಹಾಕಿದ್ದ. ಜೀವಮಾನ ಕಾಲವೆಲ್ಲ ಗೂನಿನಿಂದ ನರಳಿದಳು. ತಲೆ ಎತ್ತಿ ನೋಡಲು ಸಹ ಸಾಧ್ಯವಾಗದಂತ ಹೀನಕರವಾದ ಸ್ಥಿತಿ. ಆದರೆ ನೀತಿಯ ಸೂರ್ಯ, ಜೀವೋದ್ಧಾರಕನೆಂಬ ಸೂರ್ಯ ಪ್ರಭು ಯೇಸುವಿನ ನಾಮದಲ್ಲಿ ಭರವಸೆ ಇಟ್ಟು ಆಕೆ ದೇವರ ಆಲಯದಲ್ಲಿ ಇದ್ದ ಕಾರಣ ಆಕೆಯನ್ನ ಮುಟ್ಟಿ, ಅಮ್ಮ ನೀನು ಈ ದಿನ ಬಿಡುಗಡೆಯನ್ನ ಹೊಂದಿಕೊಂಡಿರುವೆ ಎಂದು ನುಡಿದ ಕ್ಷಣ ಮಾತ್ರದಲ್ಲಿ ಆ ಬೆನ್ನು ನೆಟ್ಟಗಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಿ ಸಂತೋಷದಿಂದ ಇಡೀ ಊರಿಗೆ ಸಾಕ್ಷಿಯಾದಳು. ಹೌದು ಪ್ರಿಯ ಸಹೋದರ ಸಹೋದರರೇ, ನೀವು ಸೂರ್ಯನ ಬಿಸಿಲಿಗೆ ಹೋಗಿ, ಸೂರ್ಯನ ಬಿಸಿಲಿಗಾಗಿ ವಾಕಿಂಗ್ ಮಾಡಿ, ಇದೆಲ್ಲ ಒಳ್ಳೆಯದು. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಮುಂಜಾನೆ ಎದ್ದು ನೀತಿಯ ಸೂರ್ಯನಾದ ಪ್ರಭು ಯೇಸುವನ್ನ ದರ್ಶಿಸೋಣ. ಮೋಶೆ 40 ದಿನ ಸರ್ವೇಶ್ವರನ ಪ್ರಸನ್ನತೆಯಲ್ಲಿ ಇದ್ದು ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬರುವಾಗ ಅವನ ಮುಖ ನಡು ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಮಯವಾಗಿ ಇತ್ತು. ಅವನ ಮುಖದ ಪ್ರಕಾಶತೆಯನ್ನು ನೋಡಲಾರದೆ ಇಸ್ರಾಯೇಲರು ಆಶ್ಚರ್ಯಚಕಿತರಾದರು. ಕಾರಣ, ಆತನು ದೇವರನ್ನ ಸಂಧಿಸಿ ಬಂದ ನೀತಿಯ ಸೂರ್ಯ. ಪ್ರಭು ಯೇಸು ರೂಪಾಂತರ ಬೆಟ್ಟದ ಮೇಲೆ ಸರ್ವೇಶ್ವರನೊಟ್ಟಿಗೆ ಪ್ರಾರ್ಥನೆ ಮಾಡಿದಾಗ, ಅವರು ರೂಪಾಂತರ ಬೆಟ್ಟದಿಂದ ಕೆಳಗಡೆ ಇಳಿದು ಬರುವಾಗ ಅವರ ಮುಖ ನಡು ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಅವರ ವಸ್ತ್ರಗಳೆಲ್ಲ ಬಿಳುಪಾಗಿದ್ದವು. ಅದ್ಭುತಕರವಾದ ರೂಪಾಂತರದ ಅನುಭವ. ಕಣ್ಣಿಗೆ ಕಾಣುವ ಸೂರ್ಯನ ಶಕ್ತಿ ಇಷ್ಟು ಕೆಲಸ ಮಾಡುವುದಾದರೆ, ನೀತಿಯ ಸೂರ್ಯ, ಜೀವೋದ್ಧಾರಕದ ಸೂರ್ಯ, ನಮ್ಮ ರಕ್ಷಕನಾದ ಸೂರ್ಯ ಪ್ರಭು ಯೇಸುವಿನ ಕಿರಣಗಳು, ಪವಿತ್ರಾತ್ಮರ ಕಿರಣಗಳು ನಮ್ಮ ದೇಹ, ಆತ್ಮ, ಮನಸ್ಸನ್ನ ಸ್ವಸ್ಥಪಡಿಸುತ್ತದೆ. ಧೈರ್ಯದಿಂದಿರೋಣ. ಮುಂಜಾನೆ ಎದ್ದು ಆತನ ಪ್ರಸನ್ನತೆಗೆ ಹೋಗೋಣ. ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸೋಣ. ಯೇಸು ಹೇಗೆ ರೂಪಾಂತರ ಬೆಟ್ಟದ ಮೇಲೆ ಪ್ರಾರ್ಥನೆಯಿಂದ ರೂಪಾಂತರವನ್ನ ಪಡೆದುಕೊಂಡರು, ನಮಗೂ ಸಹ ಅದೇ ಅನುಭವವನ್ನ ದೇವರು ಕೊಡುತ್ತಾರೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. 1 ಥೆಸಲೋನಿಕ 5ನೇ ಅಧ್ಯಾಯ ವಚನ 23-24ರಂತೆ, ಪ್ರಭು ಯೇಸು ಪುನರಾಗಮಿಸಿ ಬರುವಾಗ ನಿಮ್ಮ ಶರೀರ, ಮನಸ್ಸು, ಪ್ರಾಣ ಪರಿಶುದ್ಧವಾಗಿರಲಿ. ದೇವರೇ ಅದನ್ನು ಮಾಡುವರು. ಕಾರಣ, ನಿಮ್ಮನ್ನು ಕರೆದ ದೇವರು ನಂಬಿಗಸ್ತರು. ನೀವು ದೇವರಲ್ಲಿ ಜೀವಿಸುವಾಗ ದೇವರೇ ನಿಮ್ಮ ಶರೀರ, ಪ್ರಾಣ, ಆತ್ಮವನ್ನು ಪರಿಶುದ್ಧವನ್ನಾಗಿ ಮಾರ್ಪಡಿಸುವರು.
ನೀತಿಯ ಸೂರ್ಯನಿಂದ ಹೊರಟು ಬರುವ ಪವಿತ್ರಾತ್ಮರ ಕಿರಣಗಳು ನಮ್ಮ ಕೀಲು ಮಜ್ಜೆ ನರ ನಾಡಿಗಳನ್ನು ತೂರಿ ಹೋಗಿ ನಮಗೆ ಪರಿಪೂರ್ಣವಾದ ಸ್ವಸ್ಥತೆಯನ್ನ ನೀಡುತ್ತದೆ. ಈ ಸಮಯದಲ್ಲಿ ಕಮೆಂಟ್ ಮಾಡೋಣ, ನೀತಿಯ ಸೂರ್ಯ ನನ್ನನ್ನು ಸಂರಕ್ಷಿಸಿ ಸುಕ್ಷೇಮವನ್ನ ನೀಡಲಿದ್ದಾರೆ. ಯೇಸು ನನ್ನ ಸೌಖ್ಯದಾಯಕ, ನೀತಿಯ ಸೂರ್ಯ ಯೇಸು ನನ್ನ ಸೌಖ್ಯದಾಯಕ ಎಂದು ಕಮೆಂಟ್ ಮಾಡುವ. ಆತನ ಕಿರಣಗಳು ಪವಿತ್ರಾತ್ಮರ, ಆತನಿಂದ ಹೊರಟು ಬರುವ ಸೌಖ್ಯದ ಶಕ್ತಿ, ಆತನಿಂದ ಹೊರಟು ಬರುವ ಪವಿತ್ರಾತ್ಮರ ದಿವ್ಯ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಸುಕ್ಷೇಮವನ್ನು, ಸೌಖ್ಯವನ್ನು, ಸಂರಕ್ಷಣೆಯನ್ನು ಅನುಗ್ರಹಿಸಲಿ. ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವ ಜಿಂಕೆಯಂತೆ ನಿಮ್ಮ ಕಾಲುಗಳು ಬಲಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.